ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ನ್ಯೂಸ್ ಪೇಪರಲ್ಲಿ ಭಾಳ ಕಡೆ ಒಂದು ರಿವೀಲ್ ಆಗಿರ್ತಕ್ಕಂಥ ಸುದ್ದಿ ಏನಪ್ಪ ಅಂದರೆ ಮೇ 2ರಂದು SSLC ಫಲಿತಾಂಶ. ಏಕೆಂದರೆ ನಿನ್ನೆ ರವಿವಾರ 27/2025ರಿಂದ SSLC ಫಲಿತಾಂಶದ ದಿನಾಂಕಗಳು ಭಾಳಷ್ಟು ಹೊರಗಡೆ ಬರ್ತಾ ಇದ್ದಾವೆ. ಮೇ 2, ಮೇ 3, ಮೇ 9. ಒಟ್ಟಾರೆ ಈ ವಾರ ಅಂತಲೂ ಕೂಡ SSLC ಫಲಿತಾಂಶ ಬರುವ ಸಾಧ್ಯತೆ 99% ಅದ. ಅಂದರೆ ಶುಕ್ರವಾರ ಶನಿವಾರವರೆಗೂ ಬರ್ಬೋದು. ಇನ್ ಕೇಸ್ ಈ ಶುಕ್ರವಾರ ಶನಿವಾರ ಬರದೇ ಇದ್ದರೆ ಮುಂದಿನ ವಾರ ಅಂತ ಕೂಡ 100% ಆಗಿ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ. ಸೊ ಏನಿತ್ತು ಇವತ್ತಿನ ಪೇಪರಲ್ಲಿ ನೋಡ್ಕೊಂಡು ಬರೋಣ. ಮೇ 2ರಂದು SSLC ಫಲಿತಾಂಶ ಅಂತ ಕೇಳಿದ್ದಾರೆ. ಬೆಂಗಳೂರು SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಮೇ 2ರಂದು, CET ಫಲಿತಾಂಶ ಮೇ 3ನೇ ವಾರದಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ. SSLC ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದಿದ್ದು ಕಂಪ್ಯೂಟರ್ ದಾಖಲೀಕರಣ ಪ್ರಗತಿಯಲ್ಲಿದೆ. ಮೇ 2ರಂದು SSLC ಫಲಿತಾಂಶ ಪ್ರಕಟಿಸಲು ಮಂಡಳಿ ಚಿಂತನೆ ನಡೆಸಿದೆ. ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಮೇ 3ನೇ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಏಪ್ರಿಲ್ 16 ಮತ್ತು 17ರಂದು CET ಪರೀಕ್ಷೆಗಾಗಿ 3,30,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಪರೀಕ್ಷೆ ಬರೆದಿದ್ದರು. ಸೊ ಪರೀಕ್ಷೆ 2ರ ಫಲಿತಾಂಶ ಬಂದ ಮೇಲೇ ಏನಾಗ್ತದಪ್ಪ ಅಂದರೆ CET ಫಲಿತಾಂಶ ಬರ್ತದೆ. ಒಟ್ಟಾರೆ ಈ ನ್ಯೂಸ್ ಪೇಪರಲ್ಲಿ ನೋಡೋದಾದರೆ ಇದೇ ವಾರ ಅಂದರೆ ಈ ಶುಕ್ರವಾರ ಮತ್ತು ಶನಿವಾರ ನಿಮ್ಮ SSLC ಪರೀಕ್ಷೆ 1 ಫಲಿತಾಂಶ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ ಕೇಸ್ ಏನಾದರೂ ಸ್ವಲ್ಪ ವೇರಿಯೇಷನ್ ಆಯ್ತಂದ್ರೆ ಸೊ ಮುಂದಿನ ವಾರ ಏನಾಗ್ತದಪ್ಪ ಅಂದ್ರೆ 100% ಆಗಿ ರಿಸಲ್ಟ್ ಬರ್ತದೆ. ಇದ್ರ ಬಗ್ಗೆ ಮಂಡಳಿಯವರು ಕೂಡ ಕೊಡ್ತಾರೆ ಮಾಹಿತಿ. ಯಾಕಂದರೆ ಈಗಾಗಲೇ 21 ಮತ್ತು 23ಕ್ಕೇ ಏಪ್ರಿಲ್ರಂದು SSLCಯ ಮೌಲ್ಯಮಾಪನ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ ಕೂಡ ಮುಗಿದಿದೆ. ಸೊ ಇನ್ನೇನು ಕೆಲಸ ಕಡಿಮೆ ಅದ. ಜಸ್ಟ್ ಕಂಪ್ಯೂಟರ್ಗೆ ದಾಖಲೀಕರಣವನ್ನು ಮಾಡಿ ಡಾಟಾಗಳನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದು ಅಷ್ಟೇ ಉಳಿದದ. ಅದಾದ ನಂತರ SSLC ರಿಸಲ್ಟ್ ಅಂತಲೂ ಕೂಡ ಖಂಡಿತವಾಗಿ ಬರ್ತದೆ. ಸೊ ನೋಡೋಣ SSLC ರಿಸಲ್ಟಲ್ಲಿ ಗ್ರೇಸ್ ಬಗ್ಗೆ ಏನು ವಿಚಾರ ಇದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೆ ವಿಡಿಯೋಗಳನ್ನು ನೋಡ್ತಾ ಇರಿ. ಸೊ ಮತ್ತೆ ಹೊಸದಾಗಿರ್ತಕ್ಕಂಥ SSLC ರಿಸಲ್ಟ್ನ ಅಪ್ಡೇಟ್ದೊಂದಿಗೆ ಸಿಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಗುಡ್ ಬೈ.